ಆಕ್ಸಿಡೆಂಟ್ ನೋಡಿದ್ ನೀವೇ ಅಲ್ವಾ? ಆಕ್ಸಿಡೆಂಟ್ ಮಾಡಿದ್ ಯಾರು, ಗಂಡ್ಸ ಅಥವಾ ಹೆಂಗ್ಸ? ನೀವ್ ಅವ್ರನ್ನ ಗುರ್ತು ಹಿಡಿತೀರಾ? ಕಾರ್ ನಂಬರ್ ಏನಾದ್ರೂ ನೋಟ್ ಮಾಡ್ಕೊಂಡ್ರಾ? ಅಕ್ಕ, ಅದು ಆಕ್ಸಿಡೆಂಟ್ ಮಾಡಿದ್ದು. ಸಿರಿ, ಯಾಕೆ ಸಿರಿ ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಬಂದಿದ್ಯಾ? ಸಮರ್ಥದ್ದು ಆಕ್ಸಿಡೆಂಟ್ ಬಗ್ಗೆ ಕೇಳಿ. ಸಿರಿ, ನೀನ್ ಈ ರೀತಿ ರಾತ್ರಿ ಅವನ್ನ ಎಬ್ಸ್ ಕೇಳಿದ್ರೆ ಅವ್ನ್ ಏನ್ ಹೇಳ್ತಾನೆ? ಅವನ್ನ ಬಲವಂತ ಮಾಡಿ ಕೇಳದಂತ ಏನೂ ಪ್ರಯೋಜನ ಇಲ್ಲ. ಇವತ್ತೆಲ್ಲ ನಾಳೆ ಸತ್ಯ ಅನ್ನೋದು ಆಚೆ ಬಂದೇ ಬರುತ್ತೆ. ಅದ್ ಹಾಗಲ್ಲ ಸಮರ್ಥ. ಇನ್ನು ಎಷ್ಟು ದಿನ ಅಂತ ಕಾಯೋದು ಹೇಳು? ಕಾಯೋ ತಾಳ್ಮೆ ನನಗಿದೆ, ಆದ್ರೆ ಆ ತಾಳ್ಮೆ ಕಾನೂನಿಗಿಲ್ಲ. ಇನ್ನೊಂದು ವಾರದಲ್ಲಿ ಅಪರಾಧಿ ಸಿಗದೆ ಇದ್ರೆ ನಿನಗೋ ಅಥವಾ ನಿಧಿಗೋ ಶಿಕ್ಷೆ ಆಗತ್ತೆ. ಏನೂ ತಪ್ಪು ಮಾಡ್ದೆ ನೀವ್ ಯಾಕೆ ಶಿಕ್ಷೆ ಅನ್ಭವಿಸ್ಬೇಕು ಹೇಳು? ನಮ್ಮ ಅಪ್ಪನ್ ಕೊಂದಿರೋ ಆರೋಪನ ನೀವ್ ಯಾಕೆ ಹೊತ್ಕೋಬೇಕು? ಒಂದ್ ಕಡೆ ಅಪ್ಪನ್ ಕಳ್ಕೊಂಡಿರೋ ನೋವು, ಇನ್ನೊಂದ್ ಕಡೆ ಏನೂ ತಪ್ಪು ಮಾಡ್ದೆ ನಿಮಗೆ ಶಿಕ್ಷೆ ಆಗ್ಬಿಡತ್ತೋ ಅಂತ ಭಯ. ನಿಮ್ಮನ್ನ ಎಲ್ಲ ದೂರ ಮಾಡ್ಕೊಂಡ್ಬಿಡ್ತೇನೋ ಅಂತ ಆತಂಕ ಆಗ್ತಿದೆ. ನೆನೆಸ್ಕೊಳಕ್ಕೂ ಆಗ್ತಿಲ್ಲ ಸಮರ್ಥ. ತುಂಬಾ ಹಿಂಸೆ ಆಗ್ತಿದೆ ಸಮರ್ಥ. ಯೋಚನೆ ಮಾಡ್ಬೇಡ ಸಿರಿ, ಅಪರಾಧಿಗಳಿಗೆ ಖಂಡಿತ ಶಿಕ್ಷೆ ಆಗೇ ಆಗುತ್ತೆ. ನಾನಾಗ್ಲಿ ನಿಧಿ ಆಗ್ಲಿ ಶಿಕ್ಷೆನ ಅನ್ಭವಿಸಲ್ಲ. ನಿಜವಾಗ್ಲೂ ಅಪರಾಧ ಮಾಡಿರೋರ್ನ ಕಾನೂನು ಒಪ್ಪಿಸ್ತಾನ ಸುಮ್ಮನೆ ಬಿಡಲ್ಲ. ಧೈರ್ಯವಾಗಿರು. ನಾನು ನಿನಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನಿಮ್ಮ ತಂದೆ ಸಾವಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಏನೇ ಮಾಡಿದ್ರು ನಿನ್ನ ಮುಖದಲ್ಲಿ ನಗು ಕಮ್ಮಿ ಆಗ್ತಿಲ್ಲ ಅಲ್ವಾ? ನಿನ್ನ ಮುಖದಲ್ಲಿರೋ ನಗುನ ಹೇಗೆ ಮಾಯ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀನೇ ನೋಡ್ತಿದ್ಯಲ್ಲ, ಮಕ್ಕಳಾಗ್ಲಿ ನಿನ್ನ ಗಂಡ ಆಗಲಿ ಎಲ್ಲರೂ ನನ್ನ ಪರವಾಗೇ ಮಾತಾಡ್ತಿದ್ದಾರೆ.